ತರ ಗರ ಬಡ್ದವ್ರ ತರ ಏನಕ್ಕೆ ನಿಂತ್ಕೊಂಡಿದ್ದೀನಿ ಅಂತಂದ್ರೆ ಯಾವ್ದಾದ್ರು ಮಳೆಯಲ್ಲಿ ನೆಂದೋಗ್ಬಿಟ್ಟಿದ್ದೀನಿ. ಮೊದಲೇ ಹೇಳಿ ಕೇಳಿ ಮಲೆನಾಡು ಪ್ರದೇಶ ಇದೆಯಲ್ಲ, ಇಲ್ಲಿ ಮಳೆ ಬಂದೇ ಬರುತ್ತೆ ಕಂಟಿನ್ಯೂಸ್ ಆಗಿ. ಅದಕ್ಕೆ ಅಂತಾನೆ ಈ ಕಡೆ ಗಾಯ್ಸ್, ನಾವು ಹೋಗ್ತಾ ಹೋಗ್ತಾ ಹಾಗೆ ಸ್ವಲ್ಪ ರಾಂಗ್ ರೂಟಲ್ಲಿ ಬಂದ್ವಿ. ಅಂದರೆ ಅಲ್ಲಿ ರೈಡ್ ತಗೋಬೇಕಿತ್ತು ಸೈಡಲ್ಲಿ, ಇವಾಗ ನೋಡಿದ್ರಲ್ಲ ಅಲ್ಲಿ ತಗೋಬೇಕಿತ್ತು. ಆದರೆ ನಾವು ಮುಂದೆ ಬಂದ್ವಿ. ಅದಕ್ಕೆ ಮತ್ತೆ ಬೈಕನ್ನು ತಿರುಗಿಸ್ಬಿಟ್ಟು ಮತ್ತೆ ಆ ಕಡೆ ಹೋಗ್ಬೇಕಾಗಿತ್ತು. ಅದಕ್ಕೆ ಬೈಕ್ ತಿರುಗಿಸ್ತಾ ಇದ್ದಾರೆ ನಮ್ಮ ಅಣ್ಣ. ನಾನು ಕೆಳಗಡೆ ಹೋಗ್ಕೊಂಡಿದ್ದೆ ಅವಾಗ. ಏನಕ್ಕೆ ಅಂತಂದರೆ ವಿಡಿಯೋ ಮಾಡಬೇಕು. ಬೈಕ್ ತೋರಿಸಿರ್ಲಿಲ್ವಲ್ವ, ಲಾಗಲ್ಲಿ ಯಾವುದೇ ಲಾಗಲ್ಲೂ ಕೂಡ ತೋರಿಸ್ಲಿಲ್ವ, ಅದಕ್ಕೆ ವಿಡಿಯೋ ಮಾಡಬೇಕು ಅಂತ ಹೇಳ್ಕೊಂಡಿದ್ದೆ. ಮತ್ತು ಆಮೇಲೆ ಹತ್ಕೊಂಡ್ಬಿಟ್ಟು ನಾವು ರೈಟ್ ರೂಟಲ್ಲಿ ಬಂದ್ವಿ. ಆಮೇಲೆ ಅಲ್ಲಿಂದ ನೋಡಿ ಇದು ಪೂರ್ತಿ ಒಂಥರ ಫಾರೆಸ್ಟ್ ಏರಿಯಾ ಫೀಲ್ ಆಗ್ತಾ ಇದೆ ನಮಗೆ ನೋಡಿದ್ರೆ. ಒಂದು ಚಿಕ್ಕ ದಾರಿ ಅಷ್ಟೇ, ಒಂದು ಕಾರ್ ಹೋಗ್ಬೋದಷ್ಟೇ, ಆ ಥರ ದಾರಿ. ಅಲ್ಲಿ ನಾವು ಹೋಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಮಜವಾಗಿತ್ತು ಈ ಟ್ರಿಪ್ ಮಾತ್ರ. ಸಖತ್ ಎಂಜಾಯ್ ಮಾಡಿದ್ವಿ. ಐ ಹೋಪ್ ನೀವು ಎಂಜಾಯ್ ಮಾಡ್ತೀರಂತ ಅಂದ್ಕೊಂಡಿದ್ವಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಅಸಲಿ ಜರ್ನಿ. ಅಂದರೆ ಪರಪ್ಪಾಡಿ ಅರ್ಬಿ ಫಾಲ್ಸ್ನ ಒಂದು ಅಸಲಿ ಲಾಗು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಈ ಥರ ಕಷ್ಟಪಟ್ಟು ಎಂಜಾಯ್ ಮಾಡ್ತಾ ನಾವು ಇಲ್ಲಿವರೆಗೂ ಬಂದ್ವಿ. ಕಷ್ಟ ಅಂತಲ್ಲ, ಪ್ರತಿಯೊಂದು ಸಿಚುವೇಶನ್ ಕೂಡ ಎಂಜಾಯ್ ಮಾಡಬೇಕು. ಅದಕ್ಕೆ ಎಂಜಾಯ್ ಮಾಡ್ತಾ ಇದ್ದೀವಿ. ನೀವು ನೋಡ್ಬೋದು ಇಲ್ಲಿ ಮೇಲ್ಗಡೆ ಕಾಂಪೌಂಡನ್ನು ಹತ್ಬಿಟ್ಟು ಇಳ್ಕೋಬೇಕು. ಅಲ್ಲಿ ನೀರು ಮೇಲ್ಗಡೆ ಬಂದಿದೆ, ಪೂರ್ತಿ ಫಾಲ್ಸ್ ನೀರು ಮಳೆ ಆಗ್ತಾ ಇದ್ದಲ್ಲ, ಆ ಕಾರಣಕ್ಕೆ ಪೂರ್ತಿ ಮೇಲ್ಗಡೆ ಬಂದಿದೆ. ಅದಕ್ಕೆ ಕಾಂಪೌಂಡನ್ನು ಹತ್ಬಿಟ್ಟು ಉಳ್ಕೊಂಡ್ವಿ. ಈ ಥರ ಗರ ಬಡ್ದವ್ರ ಥರ ಏನಕ್ಕೆ ನಿಂತ್ಕೊಂಡಿದ್ದೀನಿ ಅಂತಂದರೆ, ಯಾವುದಾದ್ರೂ ಬೋರ್ಡ್ ಕಾಣಿಸಿದ್ರೆ ಸಾಕು, ಓದೋ ಚಟ ನನಗೆ. ಬೋರ್ಡ್ ಹಾಕಿದ್ರು, ಇದು ಪರಪ್ಪಾಡಿ ಅರ್ಬಿ ಫಾಲ್ಸ್ ಅಂತ ಹೇಳ್ಬಿಟ್ಟು ಆ ಬೋರ್ಡನ್ನು ಓದ್ತಾ ಇದ್ದೆ ಅಷ್ಟೇ. ಅದನ್ನು ಸ್ಟಾರ್ಟ್ ಮಾಡೋಣ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಏನಪ್ಪ ಇವತ್ತಿನ ವಿಶೇಷ ಅಂತಂದರೆ, ಪೂರ್ತಿ ನೆಂದೋಗಿದ್ದೀನಿ ಮಳೆಯಲ್ಲಿ. ಯಾವ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಂದಿದ್ದೀನಿ ಅಂತಂದರೆ, ನೀವು ನೋಡ್ಬೋದು ಯಾವ ಥರ ಇದೆ ಪ್ಲೇಸ್ ಅಂತ ಹೇಳ್ಬಿಟ್ಟು. ಪರಪ್ಪಾಡಿ ಅಂತ ಹೇಳ್ಬಿಟ್ಟು ಒಂದು ಫಾಲ್ಸ್ ಇದೆ, ಇಲ್ಲಿ ಕಾರ್ಕಳ ಹತ್ರ ಬರುತ್ತೆ. ಪರಪ್ಪಾಡಿ ಅರ್ಬಿ ಫಾಲ್ಸ್ ಅಂತ ಹೇಳ್ಬಿಟ್ಟಿದ್ರೆ ಹೆಸರು. ಸಾಕಷ್ಟು ಜನಕ್ಕೆ ಗೊತ್ತಿರಲ್ಲ ಈ ಪ್ಲೇಸ್ ಬಂದ್ಬಿಟ್ಟು. ಅದಕ್ಕೆ ಇಂಥ ಪ್ಲೇಸ್ಗಳನ್ನೇ ಹುಡುಕ್ತಾ ಇದ್ದೀನಿ ನಾನು ಕೂಡ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಈ ಪ್ಲೇಸ್ ಮಾತ್ರ ಸಖತ್ತಾಗಿದೆ. ಅದರಲ್ಲೂ ನಾವು ಬಂದಿರುವಂತಹ ಒಂದು ರೈಡ್ ಇದೆಯಲ್ಲ ಬೈಕ್ ಮೇಲೆ ಮಳೆಯಲ್ಲಿ, ಅದು ಇನ್ನೂ ಸಖತ್ತಾಗಿದೆ. ಆ ವಿಡಿಯೋ ಕೂಡ ಹಾಕಿರ್ತೀನಿ ಎಂಡಲ್ಲಿ, ಅದನ್ನು ಕೂಡ ನೋಡ್ಕೊಂಬಿಡಿ. ಬನ್ನಿ, ಇವಾಗ ನಿಮಗೆ ಪೂರ್ತಿ ಫಾಲ್ಸ್ನ ಒಂದು ವ್ಯೂವನ್ನು ತೋರಿಸ್ಬಿಡ್ತೀನಿ ಫಸ್ಟು. ನೋಡಿ ಫ್ಯಾಮಿಲಿ, ಇದೇ ಬಂದ್ಬಿಟ್ಟು ಪರಪ್ಪಾಡಿ ಅರ್ಬಿ ಫಾಲ್ಸ್ ಅಂತ ಹೇಳ್ಬಿಟ್ಟು. ಇದು ಸಾಕಷ್ಟು ಜನಕ್ಕೆ ಗೊತ್ತಿರಲ್ಲ, ಯಾರಿಗೂ ಕೂಡ ಅಷ್ಟೊಂದು. ಅದಕ್ಕಾಗಿ ಇಂಥ ಪ್ಲೇಸ್ಗಳನ್ನೇ ಸರ್ಚ್ ಮಾಡಿ ಲಾಗ್ಸನ್ನು ಮಾಡಬೇಕು, ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹುಡುಕಾಡ್ತಾ ಇರೋದು. ಅದರಲ್ಲಿ ಇದು ಕೂಡ ಒಂದು. ನೋಡ್ಕೊಂಬಿಡಿ ಒಂದು ಸರಿ ಹಿಂಗಿದೆ ವ್ಯೂ ಅಂತ ಹೇಳ್ಬಿಟ್ಟು.
ಅರ್ಬಿ ಫಾಲ್ಸ್ ಅಂತ ಹೇಳ್ತಿದ್ನಲ್ಲ ನಾನು, ಇವತ್ತು ಎಕ್ಸ್ಪ್ಲೋರ್ ಮಾಡಿ ಬಂದಿರುವಂತಹ ಪ್ಲೇಸ್ ಬಂದ್ಬಿಟ್ಟು ಒಂಥರ ಉಪನದಿ ಥರ ಇದೆ. ಮೇಲ್ಗಡೆಯಿಂದ ನೋಡಿ ಯಾವ ಥರ ಬರ್ತಾ ಇದೆ ನೀರು, ನದಿ ನೀರು ಒಂದು ನದಿ ನೀರು ಬರ್ತಾ ಇರುತ್ತಲ್ಲ ಆ ಥರ ಬರ್ತಾ ಇದೆ. ಈ ಕಡೆ ಎಲ್ಲ ಬಂದ್ಬಿಟ್ಟು ಪೂರ್ತಿ ಓಪನ್ ಸ್ಪೇಸು. ಈ ನೀರು ಇಲ್ಲಿಂದ ಹರ್ಕೊಂಡು ಹೋಗಿ ಮುಂದೆ ಆ ಕಡೆಗೆ ಹೋಗಿ ಅಲ್ಲಿ ಮತ್ತೆ ಮುಂದೆ ಹೋಗುತ್ತೆ. ಅಲ್ಲಿ ಕೂಡ ನೋಡೋದಕ್ಕೆ ಚಾನ್ಸ್ ಇದೆ. ಅಂದರೆ ಪ್ಲೇಸು ಒಂಥರ ಟೂರಿಸ್ಟ್ ಪ್ಲೇಸ್ ಥರ ಮಾಡಿದ್ದಾರೆ ಅಲ್ಲಿ ಮುಂದ್ಗಡೆ. ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ವಿಡಿಯೋದಲ್ಲಿ. ಅದನ್ನು ವಿಡಿಯೋ ಮಾಡಿಬಿಟ್ಟು ಮಳೆ ಅಂತೂ ಹೆವಿ ಮಳೆಯಲ್ಲಿ ಮಳೆ ಬರ್ತಾಯಿದೆ, ಆದರೂ ಕೂಡ ಮಳೆಯಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ ಎಲ್ಲ ನಿಮಗೋಸ್ಕರ. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿವರೆಗೂ ಯಾರಾದರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಫಾಲ್ಸ್ ಶಬ್ದಕ್ಕೆ ನಾ ಮಾತಾಡ್ತಾ ಇರುವಂಥ ಮಾತುಗಳು ಕೇಳಿಸ್ತಾ ಇದ್ದಾವೋ ಏನೋ ಗೊತ್ತಿಲ್ಲ. ನೋಡಿ ಈ ಥರ ಎಫರ್ಟ್ಸ್ಗೆ ಏನಾದರೂ ಸ್ವಲ್ಪ ಲೈಕ್ಸು ವ್ಯೂಸು ಏನಾದರೂ ಬಂದರೆ ತುಂಬ ಖುಷಿ ಆಗುತ್ತೆ. ಇನ್ನೂ ಕೂಡ ಹೆಚ್ಚಿನ ವಿಡಿಯೋಗಳು ಮಾಡೋದಕ್ಕೆ ಪ್ರೋತ್ಸಾಹ ಸಿಕ್ಕಂಗೆ ಆಗುತ್ತೆ. ಪೂರ್ತಿ ಮಳೆಯಲ್ಲಿ ನೆಂದೋಗ್ಬಿಟ್ಟಿದ್ದೀನಿ. ಇದು ಬಂದ್ಬಿಟ್ಟು ಫಾಲ್ಸನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿರುವಂಥ ಜಾಗ. ನಮ್ಮ ತಾಯಣ್ಣ ಹೇಳ್ತೀನಿ, ಇಂಥ ಪ್ಲೇಸಸ್ಸು ನಮ್ಮ ಕಡೆ ನೋಡೋದಕ್ಕೆ ಸಿಗೋದಿಲ್ಲ. ಗೋಕಾಕ್ ಫಾಲ್ಸು ಮತ್ತು ಗುಳೇದಗೌಡ ಫಾಲ್ಸ್ ಅಂತ ಮ್ಯಾನ್ ಮೇಕಿಂಗ್ ಫಾಲ್ಸ್ ಅದು. ಆ ಥರ ಒಂದು 2-3 ಫಾಲ್ಸ್ ಇದೆ, ಬಿಟ್ಟರೆ ಬೇರೆ ಫಾಲ್ಸು ನಮ್ಮ ಕಡೆ ಸಿಗೋದಿಲ್ಲ. ಇದೇ ಒಂದು ರೀತಿ ಸ್ವರ್ಗ. ಇದಕ್ಕಿಂತ ಹೆಚ್ಚಿಗೆ ಏನೂ ಮಾತಾಡೋಕ್ಕಾಗ್ತಾ ಇಲ್ಲ ನನ್ನ ಹತ್ರ. ಏನಕ್ಕೆ ಅಂತಂದರೆ ಆ ಥರ ಒಂದು ವೈಬ್ಸ್ ಇದು ಮಳೆಯಲ್ಲಿ, ಅದು ಫಾಲ್ಸಲ್ಲಿ. ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ ಆಲ್ಮೋಸ್ಟಲ್ಲಿ. ಅಲ್ಲಿ ಮುಂದ್ಗಡೆ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಅದನ್ನು ಒಂಚೂರು ತೋರಿಸ್ಬಿಡ್ತೀನಿ. ನಮ್ಮ ಅಣ್ಣ ನೋಡಿ, ಬ್ಯಾಗ್ ಅವನ ಹತ್ರ ಹಾಕ್ಸಿದ್ದೀನಿ ಆಲ್ರೆಡಿ. ಇದು ಬಂದ್ಬಿಟ್ಟು ಫಾಲ್ಸ್ ಹತ್ರ ಇರುವಂಥ ಒಂದು ಬ್ರಿಡ್ಜು. ಆ ಬ್ರಿಡ್ಜ್ ಮೇಲ್ಗಡೆ ನಿಂತ್ಕೊಂಡಿದ್ದೀನಿ. ನಿಂತ್ಕೊಂಡ್ಬಿಟ್ಟು ಈ ಒಂದು ವ್ಯೂವನ್ನು ನಿಮಗೆ ತೋರಿಸ್ತಾ ಇರೋದು. ಮಳೆ ಮಾತ್ರ ಸಖತ್ತಾಗಿ ಸುರಿತಾ ಇತ್ತು. ನಾವು ಬಂದಾಗಿಂದ ರಿಟರ್ನ್ ಹೋಗೋವರೆಗೂ ಕೂಡ ಮಳೆ ಸುರಿತಾನೆ ಇತ್ತು. ನಾನು ನಿಮ್ಗೆ ಹೇಳಿದ್ನಲ್ಲ ಆವಾಗಲೇ, ಇಲ್ಲಿ ಇನ್ನೊಂದು ಪ್ಲೇಸ್ ಇದೆ ನೋಡಬೇಕು, ಇಲ್ಲಿ ಪರಪ್ಪಾಡಿ ಅರ್ಬಿ ಫಾಲ್ಸಲ್ಲಿ ಅಂತ. ಆ ಪ್ಲೇಸನ್ನು ತೋರಿಸ್ತೀನಿ ಇವಾಗ, ನೋಡ್ಕೊಂಬನ್ನಿ. ಮಳೆ ಇನ್ನೂ ಬರ್ತಾನೆ ಇದೆ. ಹಾಗೆ ತುಂಬ ಮಳೆ ಬರ್ತಾಯಿದೆ ಈ ಜಾಗದಲ್ಲಂತೂ. ಮೊದಲೇ ಹೇಳಿ ಕೇಳಿ ಮಲೆನಾಡು ಪ್ರದೇಶ ಇದೆಯಲ್ಲ, ಇಲ್ಲಿ ಮಳೆ ಬಂದೇ ಬರುತ್ತೆ ಕಂಟಿನ್ಯೂಸ್ ಆಗಿ. ಅದಕ್ಕೆ ಅಂತಾನೆ ಈ ಕಡೆ ಜನ ಹೊರಗಡೆ ಬರಬೇಕು ಅಂತಂದರೆ ಛತ್ರಿ ಹಿಡ್ಕೊಂಡೇ ಬರ್ತಾರೆ, ಅಂಬ್ರೆಲ್ಲ ಹಿಡ್ಕೊಂಡು. ನೋಡಿ ಇಲ್ಲಿ ಯಾವ ಥರ ಇದೆ ವ್ಯೂ ಅಂತ ಹೇಳ್ಬಿಟ್ಟು. ತುಂಬ ಮಜವಾಗಿದೆ. ಮಳೆ ಬರ್ತಾ ಇರಬೇಕಾದ್ರೆ ಸಖತ್ ಎಂಜಾಯ್ ಮಾಡಿದ್ವಿ. ಇಲ್ಲಿ ಒಂದು ಚಿಕ್ಕ ಜಲಪಾತ ಇದೆ. ಆ ಜಲಪಾತನೂ ಕೂಡ ತೋರಿಸ್ತೀನಿ ನಿಮಗೆ. ಪುಟ್ಟ ಜಲಪಾತ, ಪುಟ್ಟ ಜಲಪಾತಗಳು ನೋಡಿ. ಡ್ಯಾಮ್ ಥರ ಮಾಡಿದ್ದಾರೆ, ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಾವು ಆಗಲೇ ಹೋಗಿದ್ವಲ್ಲ ಅಲ್ಲಿ ಫಾಲ್ಸ್ ನೋಡೋಕ್ಕೆ, ಪರಪ್ಪಾಡಿ ಅರ್ಬಿ ಫಾಲ್ಸ್ ಅಂತ ಹೇಳ್ಬಿಟ್ಟು. ಆ ಫಾಲ್ಸನ್ನು ನಾವು ಈ ಕಲ್ಲು ಬಂಡೆ ಮೇಲೆ ನಿಂತ್ಕೊಂಡು ನೋಡಿದ್ವು. ಅಲ್ಲಿಂದ ಬಿದ್ದಂಥ ನೀರು ಈ ಕಡೆ ಬರುತ್ತೆ. ಐ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಮತ್ತು ನಿಮಗೋಸ್ಕರ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ವೇಟ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ಮೇಲೆ ಮೇಲಿನ ಮೇಲೆ ಕಂಟೆಂಟ್ಸ್ ಬರ್ತಾನೆ ಇರುತ್ತೆ ಹೊಸದು. ಯಾರಾದರೂ ಇಲ್ಲಿವರೆಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ.